ಈಗ ಸಮಯ ಬಂದುಬಿಟ್ಟು 9:19 ಆಗಿದೆ. ಈ ಬಾಟಮ್ ಕಾರ್ನರ್ ನೋಡ್ಬೋದು. ನೋಡಿ, ಇದು ನಿಫ್ಟಿನಲ್ಲಿ ನಾನೊಂದು ಎಕ್ಸ್ಪೈರಿ ಟ್ರೇಡ್ ತೊಗೊಂಡಿದ್ದೆ. ಇದು ಬಂದುಬಿಟ್ಟು ಪೊಸಿಷನಲ್ ಟ್ರೇಡ್. ಓಕೆ, ಸೊ ಇದಕ್ಕೆ ಯೂಸ್ ಮಾಡೋ ಕ್ಯಾಪಿಟಲ್ 2 ಲಕ್ಷ. ನಮಗೆ ಕರೆಂಟ್ಲಿ ಈಗ 7,000 ಸಮಥಿಂಗ್ ಪ್ರಾಫಿಟ್ ಆಗ್ತಾ ಇದೆ. ನೋಡಿ, ಇದರಲ್ಲಿ ನನಗೆ 2 ಆಪ್ಷನ್ ಇದೆ. ಸೊ ಐದರ್ ನಾನು ಪಾರ್ಷಿಯಲ್ ಆಗಿ ಕೆಲವು ಪ್ರಾಫಿಟ್ನ ಬುಕ್ ಮಾಡಿಬಿಟ್ಟು ಹೊಸ ಟ್ರೇಡ್ ತೊಗೋಬೋದು ಇಂಟರ್ಡೇಗೆ, ಇಲ್ಲ ನಾನು ಇದನ್ನು ವೆಯ್ಟ್ ಮಾಡ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಸ್ವಲ್ಪ ಕೆಳಗಡೆ ಹೋಯಿತು ಅಂದರೆ ನನಗೆ ಇದರಲ್ಲಿ ಇನ್ನೂ ಜಾಸ್ತಿ ಪ್ರಾಫಿಟ್ ಆಗೋ ಚಾನ್ಸ್ ಇದೆ. ನೋಡಿ, ನಾವು ಸ್ವಲ್ಪ ಹೊತ್ತು ಈ ಟ್ರೇಡ್ನ ಹೋಲ್ಡ್ ಮಾಡ್ಬೋದು. ಓಕೆ, ಮಾರ್ಕೆಟ್ ಏನಾದ್ರು ಕೆಳಗಡೆ ಹೋಯಿತು ಅಂದರೆ ವೆಲ್ ಆ್ಯಂಡ್ ಗುಡ್. ಓಕೆ, ಇದರಲ್ಲಿ ಇನ್ನೂ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಸೊ ಆರ್ ಎಲ್ಸ್ ನಾನೇನು ಮಾಡ್ಬೋದು ಅಂದರೆ ಇದರಲ್ಲಿ ಪಾರ್ಷಿಯಲ್ ಆಗಿ ಪ್ರಾಫಿಟ್ ಬುಕ್ ಮಾಡಿಬಿಟ್ಟು ನಾನು ಬೇರೆ ಟ್ರೇಡ್ಗಳನ್ನ ತೊಗೊತೀನಿ. ಸೊ ಎನಿವೇ ವಿ ವಿಲ್ ಸಿ ವಾಟ್ ವಿ ಕ್ಯಾನ್ ಡೂ. ನೋಡಿ, ನಮ್ಮ ಈ ಪೊಸಿಷನ್ಸ್ ಇದೆಯಲ್ಲ, ಇದರಲ್ಲಿ ನಾನು ಕೆಲವು ಪೊಸಿಷನ್ಸ್ಗಳನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಐ ವಾಂಟ್ ಟು ಬುಕ್ ಸಮ್ ಪ್ರಾಫಿಟ್. ಅದಾದ ನಂತರ ಮಾರ್ಕೆಟು ಯಾವ ಕಡೆ ಹೋಗುತ್ತೆ ಅದ್ರ ತಕ್ಕಾಗೆ ನಾವು ಬೇರೆ ಟ್ರೇಡ್ಗಳನ್ನ ತೊಗೋಬೋದು. ನಂದು ಪಾರ್ಟ್ ಆಫ್ ದ ಟ್ರೇಡ್ನ ನಾನು ಕ್ಲೋಸ್ ಮಾಡಿದ್ದೀನಿ. ಓಕೆ, ಸೊ ನೋಡಿ, ಈ ಟ್ರೇಡ್ ಇತ್ತಲ್ಲ, ಈ ಟ್ರೇಡಲ್ಲಿ ನನಗೆ ಇನ್ನೂ 6-7 ಸಾವಿರ ರೂಪಾಯಿ ಪ್ರಾಫಿಟ್ ಆಗಬೇಕು ಅಂದರೆ ಸೊ ಅದು ಬಂದುಬಿಟ್ಟು 24,800 ಹತ್ರನೇ ಎಕ್ಸ್ಪೈರ್ ಆಗಬೇಕು. ಸೊ ಮಾರ್ಕೆಟಿಗೆ ನಡೀತಾ ಇರೋದಿಲ್ಲದೆ 24,800 ಆ ಪಾಯಿಂಟಲ್ಲೇ ಎಕ್ಸ್ಪೈರ್ ಆದರೆ ನನಗೆ ಇನ್ನೂ ಇದರಲ್ಲಿ ಒಂದು 5-6 ಸಾವಿರ ರೂಪಾಯಿ ಎಕ್ಸ್ಟ್ರಾ ಪ್ರಾಫಿಟ್ ಆಗ್ತಾಯಿತ್ತು. ಬಟ್ ದ ಥಿಂಗ್ ಇಸ್ ದಟ್ ಅಲ್ಲೇ ಎಕ್ಸ್ಪೈರ್ ಆಗುತ್ತೋ ಇಲ್ಲೋ ಐ ಡೋಂಟ್ ನೋ. ಓಕೆ, ಈಗ ಸಮಯ ಬಂದುಬಿಟ್ಟು 10:25 ಆಗಿದೆ. ಸೊ ನೋಡಿ, ನಾವು ಈ ಟ್ರೇಡ್ನ ಕ್ಲೋಸ್ ಮಾಡಿದ್ವಲ್ಲ, ಅದಾದಮೇಲೆ ನಾನು ಯಾವುದೇ ಹೊಸ ಟ್ರೇಡು ತೊಗೊಂಡಿಲ್ಲ. ಓಕೆ, ಸೊ ನನ್ನ ಪೊಸಿಷನಲ್ ಟ್ರೇಡ್ನೇ ಇನ್ನೊಂದು ಇದೆಯಲ್ಲ ಅದನ್ನು ಹೋಲ್ಡ್ ಮಾಡಿದ್ದೀನಿ. ಇದರಲ್ಲಿ ಮಾರ್ಕೆಟ್ ಕೆಳಗಡೆ ಹೋದರೆ ಪ್ರಾಫಿಟ್ ಆಗುತ್ತೆ. ಸೊ ಆ್ಯಸ್ ಆಫ್ ನಾವು ಮಾರ್ಕೆಟ್ ಕೆಳಗಡೆ ಹೋಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅನಿಸುತ್ತೆ. ಯಾಕೆಂದರೆ ನೋಡ್ಬೋದು 24,812 ನಡೀತಾ ಇದೆ. 24,800 ಹತ್ರ ಲಾಸ್ಟ್ 1 ಅವರ್ ಇದ್ದನು ಮಾರ್ಕೆಟ್ ಇದೆ. ಓಕೆ, ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ 24,800 ಇದೆಯಲ್ಲ ಶಾರ್ಟ್ ಸ್ಟಾಡಲ್ಲಿ ನೋಡಿ, ಇದರದ್ದು ಕಂಬೈನ್ಡ್ ಪ್ರೀಮಿಯಮ್ ಎಷ್ಟಿದೆ? 64 ರೂಪಾಯಿ, 65 ರೂಪಾಯಿ ಇದೆ. ಓಕೆ, ಇನ್ನೂ 10:26 ಇನ್ನೂ ತುಂಬಾ ಟೈಮ್ ಇದೆ ಮಾರ್ಕೆಟ್ ಎಕ್ಸ್ಪೈರ್ ಆಗೋದಕ್ಕೆ. ಆದರೆ ಪ್ರೀಮಿಯಮ್ ಇದೆಯಲ್ಲ, ಪ್ರೀಮಿಯಮು ತುಂಬಾ ಕಡಿಮೆ ಇದೆ. ಸೊ ಮೋಸ್ಟ್ ಲೈಕ್ಲಿ 24,800 ಹತ್ರನೇ ಎಕ್ಸ್ಪೈರ್ ಆಗೋ ಚಾನ್ಸ್ ಇದೆ ಅನಿಸುತ್ತೆ, ಅಕಾರ್ಡಿಂಗ್ ಟು ದ ಪ್ರೀಮಿಯಮ್ ಆ್ಯಂಡ್ ದ ಓಪನ್ ಇಂಟ್ರೆಸ್ಟ್. ಓಕೆ, ಇಲ್ಲಿ ನೋಡಿ, ಓಪನ್ ಇಂಟ್ರೆಸ್ಟಲ್ಲಿ ಬಂದುಬಿಟ್ರೆ ಕಾಲ್ ಸೈಡಲ್ಲಿ ನೋಡಿ 24,800 2.25 ಕೋಟಿ ರೈಟಿಂಗ್ ಆಗಿದೆ. 24,850ರಲ್ಲಿ 2,12,00,000, ಹಾಗೆ 24,900 ಹತ್ತತ್ರ 2 ಕೋಟಿ. ಓಕೆ, ಅಂದರೆ ಕಾಲಲ್ಲಿ ತುಂಬ ರೈಟಿಂಗ್ ಆಗಿದೆ ಈ ಮೂವ್ ಸ್ಟ್ರೈಕಲ್ಲಿ. ಅಟ್ ದ ಸೇಮ್ ಟೈಮ್ 24,800 ಪುಟ್ಟಲ್ಲಿ ನೋಡಿ 1,75,00,000 ಇದೆ. ಹಾಗೆ 24,700ರಲ್ಲಿ 1,80,00,000. ಬೇಸಿಕಲ್ಲಿ ಈ 200 ಪಾಯಿಂಟ್ ಇದೆಯಲ್ಲ, 24,700ರಿಂದ 24,900 ಈ ರೇಂಜಲ್ಲೇ ಮಾರ್ಕೆಟ್ ಎಲ್ಲರೂ ಎಕ್ಸ್ಪೈರ್ ಆಗ್ಬೋದು ಅಂತ ಪ್ರೀಮಿಯಮು ಮತ್ತು ಓಪನ್ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಸೊ ನಾನು ಇಮಿಡಿಯೇಟ್ಲಿ ಯಾವುದೇ ಟ್ರೇಡ್ ತೊಗೊಳೋದಕ್ಕೆ ಹೋಗಲ್ಲ ಅಂಟಿಲ್ ಅನ್ಲೆಸ್ ಮಾರ್ಕೆಟ್ ಯಾವ್ದಾದ್ರು ಒಂದು ಕಡೆ ಹ್ಯೂಜ್ ಮೂವ್ಮೆಂಟ್ ಕೊಡ್ತು ಅಂದರೆ. ಹ್ಯೂಜ್ ಮೂವ್ಮೆಂಟ್ ಅಂದರೆ ಒಂದು 60-70 ಪಾಯಿಂಟು ತುಂಬ ಫಾಸ್ಟಾಗಿ ಯಾವ್ದಾದ್ರು ಒಂದು ಕಡೆ ಹೋದರೆ ಸಾಕು. ಓಕೆ, ಆವಾಗ ಈ ಸ್ಟಾಪ್ ಲಾಸ್ಗಳು ಇಟ್ಟಾಗುತ್ತಲ್ಲ. ಸೊ ಐ ವಿಲ್ ಸಿ ವಾಟ್ ಈಸ್ ದ ಪೊಸಿಷನ್ ಐ ಕ್ಯಾನ್ ಕ್ರಿಯೇಟ್. ಓಕೆ, ಈಗ ಸಮಯ ಬಂದುಬಿಟ್ಟು 1:33 ಆಗಿದೆ. ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ನೋಡಿ, ಮಾರ್ಕೆಟಲ್ಲಿ ಅಬ್ಸಲ್ಯೂಟ್ಲಿ ಯಾವುದೇ ಥರ ಮೂಮೆಂಟ್ ಇಲ್ಲ. 24,800ರಲ್ಲೇ ಮಾರ್ಕೆಟ್ ಕಂಪ್ಲೀಟ್ಲಿ ಸ್ಟ್ರಕ್ ಆಗಿದೆ. ಓಕೆ, ಸೊ ಅಟ್ ದ ಸೇಮ್ ಟೈಮ್ ಡಿ ಕೆ ಇದೆಯಲ್ಲ ಆಪ್ಷನ್ದು ತುಂಬ ಲೀನಿಯರ್ ಆಗಿದೆ. ಓಕೆ, ಹಾಗಾಗಿ ನನಗೆ ಯಾವುದೇ ಥರ ಆಪರ್ಚುನಿಟಿ ಇಲ್ಲ. ಓಕೆ, ಹೊಸ ಟ್ರೇಡ್ ತೊಗೊಳೋದಕ್ಕೆ. ಹ್ಯಾವಿಂಗ್ ಸೆಡ್ ದ್ಯಾಟ್ ಇದೊಂದು ಮಾತ್ರ ತೊಗೊಂಡಿದ್ದೀನಿ. ಇದು ರೇಷಿಯೋ ಸ್ಪ್ರೆಡ್ 24,800ನ್ನ 75 ಕ್ವಾಂಟಿಟಿ ಬೈ ಮಾಡಿದ್ದೀನಿ. ಹಾಗೆ 24,750 ಪುಟ್ಟನ್ನು ಡಬಲ್ ಕ್ವಾಂಟಿಟಿ ಅಂದರೆ 150 ಕ್ವಾಂಟಿಟಿ ಸೆಲ್ ಮಾಡಿದ್ದೀನಿ. ಓಕೆ, ಸೊ ಇದೇನಾದರೂ ಸ್ವಲ್ಪ ಕೆಳಗಡೆ ಹೋದರೆ ಸಣ್ಣ ಪುಟ್ಟ ಪ್ರಾಫಿಟ್ ಆಗ್ಬೋದು, ಬಟ್ ಮೋರ್ ಆರ್ ಲೆಸ್ ಇದರಲ್ಲೂ ದೊಡ್ಡದಾಗಿ ಏನು ಪ್ರಾಫಿಟ್ ಆಗಲ್ಲ. ಓಕೆ, ನೋಡಿ, ಮಾರ್ಕೆಟ್ ಇವತ್ತು ತುಂಬ ಟೈಟ್ ರೇಂಜಲ್ಲಿದೆ. ಓಕೆ, ಸೊ ಈ ಥರ ಇದ್ದಾಗ ಲೈಕ್ ಸ್ಟ್ರಾಡಲ್ ಅಥವಾ ಸ್ಟ್ರ್ಯಾಂಗಲ್ ಮಾಡಿರ್ತಾರಲ್ಲ ಅವ್ರಿಗೆ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ಸೊ ಎನಿವೇ, ಸೊ ಅಟ್ ದ ಸೇಮ್ ಟೈಮ್ ನೋಡಿ, ಡೇ ಹಿಸ್ಟ್ರಿನಲ್ಲಿ ಏನು ತೋರಿಸ್ತಾ ಇದೆ? 4,000 ರೂಪಾಯಿ ನನಗೆ ಲಾಸ್ ತೋರಿಸ್ತಾ ಇದೆ. ಬೇಸಿಕಲಿ ಇದೇನು ಹೇಳ್ತಾ ಇದೆ ಅಂದರೆ, ನಾವು ಇನಿಷಿಯಲಿ ಈ ಪೊಸಿಷನ್ಸ್ನ ಕಟ್ ಮಾಡಿದ್ನಲ್ಲ, ಅದನ್ನು ಇನ್ನೂ ಹೋಲ್ಡ್ ಮಾಡಿದರೆ ಇನ್ನೂ ಒಂದು 4,000 ರೂಪಾಯಿ ಎಕ್ಸ್ಟ್ರಾ ಪ್ರಾಫಿಟ್ ಆಗಿರೋದು. ದಟ್ ಮೀನ್ಸ್ 7-4 11,000 ರೂಪಾಯಿ ಆಗಿರೋದು. ಬಟ್ ನಮಗೆ ಗೊತ್ತಿಲ್ಲಲ್ಲ. ಸೊ 24,800 ಹತ್ರನೇ ಇರುತ್ತೆ ಅಂತ ಹೌ ಡು ಯು ನೋ ದಟ್? ಓಕೆ, ಹಾಗಾಗಿ ನಾವು ನಮ್ಮ ಪ್ರಾಫಿಟ್ನ ಬುಕ್ ಮಾಡಿದ್ವಿ. ಇಫ್ ಇನ್ ಕೇಸ್ ಮಾಡದೆ ಹೋಗಿದರೆ ಇನ್ನೊಂದು 4,000 ರೂಪಾಯಿ ಎಕ್ಸ್ಟ್ರಾ ಬರ್ತಾಯಿತ್ತು. ಓಕೆ, ಸೊ ಲೆಟ್ಸ್ ಇನ್ನೂ 1.5 ಗಂಟೆ ಇದೆ ಎಕ್ಸ್ಪೈರಿ ಆಗೋದಕ್ಕೆ. ಏನಾರು ಆಪರ್ಚುನಿಟಿ ಇದ್ದರೆ ನಾನು ಟ್ರೇಡ್ ತೊಗೊತೀನಿ, ಇಲ್ಲ ಅಂದರೆ ಇಷ್ಟೇ. ನೋಡಿ, ಇಲ್ಲಿ 24,800ರಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಪುಟ್ ಸೈಡಲ್ಲಿ ನೋಡ್ಬೋದು 3,70,00,000 ರೈಟಿಂಗ್ ಆಗಿದೆ. ಹಾಗೆ ಕಾಲ್ ಸೈಡಲ್ಲಿ ನೋಡ್ಬೋದು 3,75,00,000 ರೈಟಿಂಗ್ ಆಗಿದೆ. ಓಕೆ, ಸೊ ಬೇಸಿಕಲಿ ದ ಮಾರ್ಕೆಟ್ ಆಲ್ರೆಡಿ ಪ್ರೈಸಿಂಗ್ ಎಲ್ಲಿಗೆ ಆಗ್ತಾ ಇದೆ ಅಂದರೆ 24,800ರಲ್ಲಿ ಎಕ್ಸ್ಪೈರ್ ಆಗೋ ಚಾನ್ಸ್ ಇದೆ ಅಂತ ಕ್ಲಿಯರಾಗಿ ತೋರಿಸ್ತಾ ಇದೆ. ಸೊ ವಿ ವಿಲ್ ಸಿ. ಓಕೆ,
ನೋಡಿ ಈ ಥರ ಟೈಟಾಗಿದ್ದಾಗ ಒಂದು 60-70 ಪಾಯಿಂಟ್ದು ಒಂದೇ ಒಂದು ಕ್ಯಾಂಡಲ್ ಬಂದುಬಿಟ್ರೆ ಸೊ ದೊಡ್ಡ ಸ್ಟಾಪ್ ಲಾಸ್ಗಳು ಟ್ರಿಗರ್ ಆಗುತ್ತೆ ಇಫ್ ದಟ್ ಹ್ಯಾಪನ್ಸ್. ಇಲ್ಲಾಂದರೆ ಮೋರ್ ಆರ್ ಲೆಸ್ ಓಪನ್ ಇಂಟ್ರೆಸ್ಟ್ ನೋಡ್ತಾ ಇದ್ದರೆ 24,800 ಎಕ್ಸ್ಪೈರಿ ಅಂತ ಕಾಣುತ್ತೆ. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಈಗ ಸಮಯ ಬಂದುಬಿಟ್ಟು 2 ಗಂಟೆ 17 ನಿಮಿಷ ಆಗಿದೆ. ಸೊ ಮಾರ್ಕೆಟಲ್ಲಿ ಯಾವುದೇ ಥರ ಬದಲಾವಣೆ ಇಲ್ಲ. 24,800 ಆಸ್ಪಾಸಲ್ಲೇ ನಿಫ್ಟಿ ನಡೀತಾ ಇದೆ. ಸೊ ಐ ಥಿಂಕ್ ವಿ ಡನ್ ಫಾರ್ ದ ಟ್ರೇಡ್. ಓಕೆ, ಸೊ ನನಗೆ ಯಾವುದೇ ಥರ ಹೊಸ ಟ್ರೇಡ್ ಆ್ಯಡ್ ಮಾಡೋ ಇದರಲ್ಲಿ ಸ್ಕೋಪು ಇಲ್ಲ. ಹಾಗಾಗಿ ನೋಡಿ 6,900 7,000 ರುಪೀಸ್ ನಮಗೆ ಪ್ರಾಫಿಟ್ ಆಗ್ತಾ ಇದೆ. ಒಂದು ಇಂಪಾರ್ಟೆಂಟ್ ವಿಷಯ ನೋಡಿ, ಈ ಥರ ಮಾರ್ಕೆಟ್ ಇದ್ದಾಗ ಮಾರ್ಕೆಟಲ್ಲಿ ಯಾವುದೇ ಥರ ಮೂವ್ಮೆಂಟ್ ಇಲ್ಲ, ಅಟ್ ದ ಸೇಮ್ ಟೈಮ್ ಪ್ರೀಮಿಯಮ್ ಇದೆಯಲ್ಲ ತುಂಬಾ ಕಡಿಮೆ ಇರುತ್ತೆ. ಸೊ ಆವಾಗ ನಾವು ಸ್ಟ್ರಾಟಜಿ ಕ್ರಿಯೇಟ್ ಮಾಡೋಕ್ಕೆ ಅನ್ನೆಸರಿ ಹೋಗಬಾರ್ದು. ಓಕೆ, ಸೊ ನಮಗೆ ಏನಾದ್ರು ಅಡ್ವಾಂಟೇಜ್ ಇರಬೇಕು ಯಾವುದೇ ಸ್ಟ್ರಾಟಜಿ ಮಾಡಿದಾಗ. ಆ ಥರ ಇದ್ದಾಗ ಮಾತ್ರ ನಾವು ಕ್ರಿಯೇಟ್ ಮಾಡಬೇಕು. ಈ ಲೋ ಪ್ರೀಮಿಯಮಲ್ಲಿ ನೀವು ಯಾವುದೇ ಥರ ಸ್ಟ್ರಾಟಜಿ, ಫಾರ್ ಎಕ್ಸಾಂಪಲ್ ರೇಷಿಯೋ ಸ್ಪ್ರೆಡ್, ಬ್ರೋಕರ್ ವಿಂಗ್ ಬಟರ್ಫ್ಲೈ, ಎನಿ ಸ್ಟ್ರಾಟಜಿ ಯು ಕ್ರಿಯೇಟ್ ರೈಟ್, ಆ ಪ್ರೀಮಿಯಮ್ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಸ್ಟ್ರಾಟಜಿ ತುಂಬ ಡೆಬಿಟ್ ಆಗುತ್ತೆ, ಅಂದರೆ ನಿಮ್ಮ ಪಾಕೆಟಿಂದ ತುಂಬ ಜಾಸ್ತಿ ದುಡ್ಡು ಕೊಡಬೇಕಾಗುತ್ತೆ. ಹಾಗಾಗಿ ಲೈಕ್ ಈ ಥರ ಮಾರ್ಕೆಟ್ ಕಂಡೀಷನ್ ಇದ್ದಾಗ ಇಟ್ ಈಸ್ ಬೆಟರ್ ಟು ಅವಾಯ್ಡ್. ಓಕೆ, ಸೊ ಐ ವಾಸ್ ವೇಟಿಂಗ್ ಫಾರ್ ದ ಆಪರ್ಚುನಿಟಿ ಫ್ರಮ್ ದ ಮಾರ್ನಿಂಗ್. ಓಕೆ, ಸೊ ಮೇಲೆ ಅಥವಾ ಕೆಳಗಡೆ ಹ್ಯೂಜ್ ಮೂವ್ಮೆಂಟ್ ಕೊಟ್ಟಾಗ ಆ ಸ್ಪೈಕ್ ಆಗುತ್ತಲ್ಲ, ಅದನ್ನ ಯೂಸ್ ಮಾಡಿಕೊಂಡು ನಾನು ಕೆಲವು ಸ್ಟ್ರಾಟಜಿ ಡಿಪ್ಲಾಯ್ ಮಾಡೋದು ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ಸೊ ಆ ಥರ ಸ್ಕೋಪ್ ಇಲ್ಲ ಅಂದಾಗ ಇಟ್ ಈಸ್ ಬೆಟರ್ ಟು ಅವಾಯ್ಡ್ ಟೇಕಿಂಗ್ ಟ್ರೇಡ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.